ಫೋನ್ ಇದೆ ಸರ್. ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ? ಹಾಂ, ಇದೆಲ್ಲ ನಾವು ನೋಡಿದ್ವಿ, ನೋಟಿಫಿಕೇಶನ್ ಎಲ್ಲ ಮಾಡಿಸಿದ್ವಿ, ಕಾಪಿ ಇಟ್ಕೊಂಡಿದ್ದೀರಾ? ನಾವು ಇದೆಲ್ಲ ಇದು ಮಾಡಿಸಿದ್ವಿ, ಸರ್ವೆ ಮಾಡಿಸಿದ್ವಿ. ಕ್ಯಾಟ್ ಡ್ರಾಯಿಂಗ್ ಟೋಟಲ್ ಸ್ಟೇಷನ್ ಸರ್ವೆ ಅಂತ. ಸರ್ ಅವರು ನೀವು ಗೊತ್ತಿಲ್ವಾ? ಅದೇ ಕೇಳಿದ್ವಿ, ಇಸ್ಕೋಬೇಕು ನೀವೆಲ್ಲ ಫೈಲಲ್ಲಿ ಇಟ್ಕೋಬೇಕು. ಫೈಲಲ್ಲಿ ಇಟ್ಕೋಬೇಕು. ನಾನು ಕೇಳಿದೆ ಪ್ಲಾನ್ ಎಲ್ಲ ಕೊಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಕೇಳಿದ್ರೆ ಪ್ಲಾನ್ ಇಲ್ಲ, ಏನು ತಗೊಂಡು ಇತ್ತ ನಾನೆಲ್ಲ ಇದ್ದಲ್ಲ ತಕ್ಕದಲ್ಲ ಚೇಂಜ್ ಮಾಡೋದು ಇಲ್ಲ ಅವ್ರು ಹಿಂದೆ ಬಂದ್ಬಿಟ್ಟಾರ, ಅವ್ರು ನೋಡ್ಕೊಂಡು ಎಲ್ಲ ಟೌನಲ್ಲಿ ಎಲ್ಲ ಹೋಗ್ತಾರೆ ಅಂತ ನಾವು ಹೇಳಿದ್ರೆ ಎಲ್ಲ ಹೋಗ್ತೀರಿ ಅಂತ ಯಾವುದೂ ಕೇಳಿಲ್ಲ. ಇಲ್ಲ, ನಾನು ಗೇಸ್ ಮಾಡಿದ್ದೀನಿ. ಇದ್ರು ನಾನು ಇನ್ಸ್ಪೆಕ್ಷನ್ ಹೋಗ್ತೀನಿ ಅಂದರೆ ಎಷ್ಟು ಜನ ಇದೆ ಸ್ಟ್ರೆಂತು? 3075. ಪ್ರೀವಿಯಸ್ ಇಯರ್ ಈ ವರ್ಷ ಅಡ್ಮಿಷನ್ ನಡೀತಾ ಇದೆ. AEDP ದಿತ್ತ ಮೊನ್ನೆ ಬಂದಿದ್ರ ನೀವು? ಬಂದಿದೆ ಸರ್. ನಿಮ್ಮಲ್ಲಿ ಎಷ್ಟು ಕೋರ್ಸ್ ಇ-ಕಾಮರ್ಸ್ ಅದಕ್ಕೆ ಸುಮಂಗಲ ಎಷ್ಟು ಮೆಂಬರ್ ಜನ ಇದ್ದಾರೆ? 34 40 ಇಂಟೇಕ್ ಕೊಟ್ಟಿದ್ದೀವಿ. ಸೊ ಇನ್ನೂ ಪುಷ್ ಮಾಡಬೇಕಿತ್ತು. ಓಕೆ, M.Com ಕೇಳಿದ್ದೆ ನೀವು? ಇವೆಲ್ಲ ನಾವು ನಮ್ಮಲ್ಲಿ ಇದೆ ಸರ್, ಆಲ್ರೆಡಿ ಇನ್ಫಾರ್ಮ್ ಇದೆ. ನಿನ್ನೆ ಎಕನಾಮಿಕ್ಸ್ ಈಗ ಯಾವುದು ಕೊಡ್ತಾ ಇಲ್ಲ ಯೂನಿವರ್ಸಿಟಿ ಕಾಲೇಜಲ್ಲಿ ಏನಪ್ಪ ನಿಮಗೆ ಫ್ರೆಂಡ್ಸಪ್ಪ? ಸರ್ವೆ ಮಾಡಿ ಸರ್ವೆ ಮಾಡಿಸಿ ಕ್ಲಿಯರ್ ಮಾಡಿಸ್ಕೊಟ್ರಲ್ಲ. ಸರ್ವೆ ಮಾಡಿಸಿದ್ವಿ ನಾವು, ಕ್ಲಿಯರ್ ಮಾಡಿಸ್ಕೊಟ್ರಲ್ಲ. ಇಲ್ಲಾಂದ್ರೆ ನೋಡಿ 12 ಹೆಂಗಿತ್ತು ಇಟ್ಟಿತ್ತು ನೋಡಿ. ಯಾರು 10 ವರ್ಷದಿಂದ 8-10 ವರ್ಷದಿಂದ ಹಂಗೆ ಇಟ್ಟಿದ್ರು. ಈಗ ನಾವು ಅದನ್ನೆಲ್ಲ ನೀಟಾಗಿ ಮಾಡಿಸ್ತೀವಿ. ಎಲ್ಲ ಕ್ಲಿಯರ್ 12 ಕ್ಲಾಸ್ ಅದು ಡಿಸೈನ್ ಚೇಂಜ್ ಮಾಡಿಸ್ತೀವಿ. ಯಾವುದೋ ಒಂದು ಕ್ಲಾಸ್ ಈಗ ಎಷ್ಟು ಬೇಕಂತ ಎಷ್ಟಿದ್ದಾರೆ? ಸರ್, ಈಗ 70 ಲಾಸ್ಟ್ ಇಯರ್ 77 ಇತ್ತು ಸರ್. ಈಗ ಎಲ್ಲ ಕೌನ್ಸಿಲಿಂಗ್ ಅಲ್ಲ, ಈಗ ಸ್ಟಾರ್ಟ್ ಮಾಡಿದ್ವಿ. ಇದು ಸ್ಟಾಫು ರೆಗ್ಯುಲರ್ ಸ್ಟಾಫ್ ಎಷ್ಟು ಜನ ಇದೆ? 35 ಇದೆ ಸ್ಯಾಂಕ್ಷನ್ಡು ಒಂದು 5-6 ಕೋರ್ಸ್ ಇದೆ ಸರ್. ಕೆಮಿಸ್ಟ್ರಿನಲ್ಲಿ ಒಂದು 5-6 ಇದೆ. ಬರೀ 6 ಕ್ಯಾಬಿನೆಟ್ ಸ್ಯಾಂಕ್ಷನ್ಗೆ. ಸ್ಯಾಂಕ್ಷನ್ ಅಂದರೆ ಆ್ಯಕ್ಚುಲಿ 56 ಇದೆ ಸರ್. ಆಮೇಲೆ ಕೆಲವರು ಪೋಸ್ಟ್ ಶಿಫ್ಟಿಂಗ್ ಮಾಡಿದ್ರು. ಇವೆರಡು 50 ಇದೆ ಸರ್. ಎಕ್ಸಾಕ್ಟ್ ಕೆಮಿಸ್ಟ್ರಿ ಬಾಯಲ್ಲಿ ಇರ್ಬೇಕು ನಿಮಗೆ. ಸಿಸ್ಟಮ್ ಈಗ ಇದು ಹೇಳಿ ಆಯ್ತು. ಈಗ ಕ್ಲಾಸ್ ರೂಮ್ಸು ಯಾವ ಥರ ನಡೆಸ್ತಾ ಇದ್ದೀರಾ? ಕ್ಲಾಸಸ್ ಇದು ಶಿಫ್ಟಲ್ಲಿ ಮಾಡ್ತಾ ಇದ್ದೀರಾ? ರೆಗ್ಯುಲರ್ ಅಟ್ ಎ ಟೈಮ್ ಎಲ್ಲ ಯಾವ? 9:30 to 4:30. ನಮ್ಮಲ್ಲಿ ಚಿಂತಾಮಣಿಯಲ್ಲಿ ಜಾಗ ಕಮ್ಮಿ ಇದೆ, 1 ಎಕರೆ ಇದೆ. ಈಗ ಇನ್ನೊಂದು 32 ಗುಂಟೆ ಡಿಸ್ಕೌಂಟ್ ತೊಗೊಳ್ತಾ ಇದ್ದಾರೆ. ಅವ್ರು ಬೇರೆ 3 ಎಕರೆ ಕೊಟ್ಬಿಟ್ಟು ಊರಿಂದ ಆಚೆ ತೊಗೊಳಕ್ಕೆ ಹೋಗಲ್ಲ ಡಿಗ್ರಿ ಕಾಲೇಜು. ಸೊ ಅದರಿಂದ ಈಗ ಅಲ್ಲೇ ಇನ್ನೊಂದು 37 ಗುಂಟೆ ಅದಕ್ಕೆ ಅಟ್ಯಾಚ್ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಅವಾಗ ಆಲ್ಮೋಸ್ಟ್ 2 ಎಕರೆ 22 ಎಕರೆ ಆಗುತ್ತೆ. ನಮಗೆ 2000 ಇದೆ ಸ್ಟೂಡೆಂಟ್. ನಮ್ಮದು ಕರ್ನಾಟಕ ಎಷ್ಟು ಸೆಕೆಂಡ್ ನಿಮ್ಮ ಪದೇ ಕರ್ನಾಟಕ ಎಷ್ಟು ಅಂತ ಭಾಳ ಇದಾವೆ. ಇನ್ನು ಸೆಕೆಂಡ್ ಥರ್ಡಲ್ಲಿ ಇದೀವ ನಾವು ಜಾಸ್ತಿ ಇದೆ. ಡಿಸ್ಟ್ರಿಕ್ಟಲ್ಲಿ ನಮ್ಮದೇ ಸರ್. ಫಸ್ಟ್ ಸ್ಟೇಟಲ್ಲಿ ಜಾಸ್ತಿ ಇದೆ. ಎರಡನೇದೇ ಇದೆ, ಬೇರೆ ಇದೆ, ಬೇರೆ ವುಮೆನ್ಸ್ ಕಾಲೇಜ್ ಜಾಸ್ತಿ ಇದೆ. ಜಾಸ್ತಿ ಇದೆ, ನಮ್ಮದು ಬೇಕಾಗಿದೆ. ಅದು ವರ್ಕೇ ಸ್ಟಾರ್ಟ್ ಮಾಡೋದು ಸರ್. ಅದನ್ನು ಡೆಮೊಲೇಷನ್ ಕೂಡ ಈ ಕಡೆ ಸರ್, ಓಲ್ಡ್ ಬಿಲ್ಡಿಂಗ್. ಅಲ್ಲ, ನೀವು ಯಾಕೆ ಒಂದೊಂದು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಯಾಕೆ ಮಾಡ್ತೀರಾ? ಇಲ್ಲೊಂದು ಬಿಲ್ಡಿಂಗ್ ಕಟ್ಟೋದು, ಅಲ್ಲೊಂದು ಬಿಲ್ಡಿಂಗ್ ಕಟ್ಟೋದು. ಏನಾದ್ರೆ ಮಕ್ಕಳು ಓಡಾಡೋಕೆ ಜಾಗ ಬೇಡವಾ? ವರ್ಟಿಕಲ್ ಹೋಗಿ, ಟೆಕ್ನಾಲಜಿ ಇದೆ. 4 ಫ್ಲೋರ್ ಎಲ್ಲ ಹೋಗಿ 5 ಫ್ಲೋರ್ ಆಗಿ ಲಿಫ್ಟ್ ಹಾಕ್ಬೋದು. ಏನು ತೊಂದರೆ ಇಲ್ಲ. ಈಗ 3rd ಫ್ಲೋರ್ ಆಗಿದೆ ಸರ್, ಬಟ್ ಕೆಳಗಡೆ ಬೇಸ್ಮೆಂಟ್ ಕಟ್ಟಿಸ್ತಾರೆ. ಹೌದು, ಅದನ್ನೇ ನಾನು ಹೇಳೋದು. ನೀವು ಹಂಗಂದ್ಬಿಟ್ಟು ಈಗೆಲ್ಲ ಖಾಲಿ ಜಾಗ ಎಲ್ಲ ಕಟ್ಬಿಟ್ರೆ ನಾಳೆ ನೀವು ಏನು ಕಟ್ಟಕ್ಕಾಗತ್ತೆ? ಈಗ ಅಪ್ಗ್ರೇಡ್ 10 ಲಕ್ಷ ಅಂತ ಅವನೊಂದು ಬಿಲ್ಡಿಂಗ್ ಕಟ್ತಾನೆ. ಸುಮ್ಮನೆ ಇರೋ ಖಾಲಿ ಜಾಗದಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ಬಿಟ್ರೆ ನಾಳೆ ಏನು ಕಳಪೆ ಆಗಿದೆ ಕೆಲಸ ಅಂತ ಟೆಸ್ಟ್ ಮಾಡಿಸ್ಬೇಕಲ್ಲ. ಯಾರು ಕಟ್ಟೋದು? ಯಾರು JD ರಾಮಕೃಷ್ಣ ರೆಡ್ಡಿ ನಂಬರ್ ಇದೆಯಪ್ಪ? ಆ ಬಿಲ್ಡಿಂಗ್ ನಾನು ಹೇಳ್ಬೇಕು, ಅದೊಂದು ರಿಪೋರ್ಟ್ ಬೇಕು ನನಗೆ. ನಿಲ್ಸಾಕಿದ್ದಾರೆ, ಕಳಪೆ ಆಗ್ತಿದೆ ಕೆಲಸ.
ಅಲ್ಲಿ ಜಾಗನೇ ಇಲ್ಲ. ಈಗ ಅದು ಹೊಸ ದುಡ್ಡು ಹಾಕಿ ಕಳಿಸ್ತಾ ಇದ್ದೀರಾ ಈ ಜೈಲೆಲ್ಲ ಆಲ್ಟ್ರೇಷನ್ ಮಾಡಿ ಎಲ್ಲ ರೆಡಿ ಮಾಡಿ ಅದಕ್ಕೆ ಹಾಕಿದ್ರಾ? ಹಲೋ ರಾಮಕೃಷ್ಣ ರೆಡ್ಡಿ, ನಾನೀಗ ಇಲ್ಲಿ ಕೋಲಾರಲ್ಲಿ ವುಮೆನ್ಸ್ ಗರ್ಲ್ಸ್ ಕಾಲೇಜಲ್ಲಿ ಇದ್ದೀನಿ ಸರ್. ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜಲ್ಲಿ ಈಗ ಅಲ್ಲಿ ಬಾಯ್ಸ್ ಕಾಲೇಜಲ್ಲಿ ಒಂದು ಬಿಲ್ಡಿಂಗು ಕಡಿಮೆ ಕೆಲಸ ಮಾಡಿದ್ದಾರೆ ಅಂತ ನಿಂತೋಗಿದೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಅದು ನನಗೆ ಅರ್ಜೆಂಟ್ ಅದ್ರ ರಿಪೋರ್ಟ್ ಬೇಕು. ಮತ್ತು ಅದು ಯಾರು ಏಜೆನ್ಸಿ ಹೇಳ್ಬಿಟ್ಟು ಅದನ್ನ ಯಾರು ಏಜೆನ್ಸಿ ಅಂತಾರೆ ಚೆಕ್ ಮಾಡಿ ಅದು ಬಿಲ್ಡಿಂಗ್ ಕ್ವಾಲಿಟಿ ಟೆಸ್ಟ್ ರಿಪೋರ್ಟ್ ಬೇಕು ನನಗೆ. ಅದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ಮಾಡ್ತಾರೆ, NDT. ಆ ಥರ ಕಾಲಮ್ ಸ್ಟ್ರೆಂತು ಮತ್ತು ಏನು ಕಡಿಮೆ ಆಗಿದೆ ಏನು ಅನ್ನೋದು ಅಸೆಸ್ಮೆಂಟ್ ಮಾಡಬೇಕಲ್ಲ, ನನಗೆ ಬಿಡೋಕ್ಕಾಗೋದಿಲ್ಲ. NDT ಅಂತ ಮಾಡ್ತಾರೆ, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್. ಅದೆಲ್ಲ ಸ್ವಲ್ಪ ಚೆಕ್ ಮಾಡಿಬಿಟ್ಟು ನಮ್ಗೆ ಹೇಳ್ಬೇಕು. ಅದು ಬಾಯ್ಸ್ ಕಾಲೇಜ್, ನಾನು ಇಲ್ಲಿ ವುಮೆನ್ಸ್ ಕಾಲೇಜ್ ಬಂದು ಕಾನ್ವಿಕೇಶನ್ ನಾನು ಫಾಲೋ ಮಾಡಿ ನಾನು ರೇಡಿಯೋ ಯಾರು ಏನು ಯಾವಾಗ ಆಗ್ತದೆ, ಯಾಕೆ ಕನ್ನಡ ಯಾಕೆ. ಇವಾಗ ಇಲ್ಲಿ ಕ್ರೆಡಲ್ಗೆ ಏನೋ ಒಂದು 10 ಲಕ್ಷ ಕೊಟ್ಟಿದ್ದಾರಂತೆ. ಕ್ರೆಡಲ್ಗೆ ಯಾರು 10 ಲಕ್ಷ ಕೊಟ್ಟರು, ಅವರೇನೋ ಬಿಲ್ಡಿಂಗ್ ಎಲ್ಲ ಕಡೆ. ಈಗ ನೆಕ್ಸ್ಟ್ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ. ಅವರೆಲ್ಲ ಬಿಲ್ಡಿಂಗ್ ಕಟ್ಟೋದು, ಇಲ್ಲ ಮೀಟಿಂಗ್ ಕೊಡೋದೆಲ್ಲ ಯಾರು ಮಾಡೋಂಗಿಲ್ಲ ಅಂತ. ವಿದೌಟ್ ನಿಮ್ಮಿಂದ ರಿಪೋರ್ಟ್ ಬಂದು ಸರ್ಕಾರದಲ್ಲಿ ಅನುಮತಿ ಅಂತ ಮಾಡೋಂಗಿಲ್ಲ. ಅದನ್ನು ಹೇಳ್ಬಿಡಿ ನೀವು. ಹೆಂಗಂದ್ರೆ ಇರೋ ಜಾಗ ಎಲ್ಲ ಬಿಲ್ಡಿಂಗ್ ಕಟ್ಬಿಟ್ಟು ನಾಳೆ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಆದ್ರೆ ಏನು ಮಾಡೋದು? ಇಲ್ಲ ಮಕ್ಕಳು ಸ್ಟ್ರೆಂತ್ ಬಿದ್ದೋಗ್ತಾ ಇದೆ. ನಮ್ಮ ಬಿಲ್ಡಿಂಗ್ ಇದಿಲ್ಲ ಅಂತ, ನಮ್ಮ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತ. ಇಲ್ಲ ಅಂದ್ಬಿಟ್ಟು ನಾವೇನು ಮಾಡೋದು? ಕನ್ನಡ 4 ವೇಕೆಂಟು, ಇಂಗ್ಲೀಷು 2, ಉರ್ದು ಇದೇ ಇಲ್ಲ, ಒಂದಿದೆ, ಒಂದು ವೇಕೆಂಟು. ಸಂಸ್ಕೃತ ವೇಕೆಂಟು, ಹಿಸ್ಟ್ರಿ 1, ಮ್ಯಾಥಮೆಟಿಕ್ಸ್ 5, ಕಂಪ್ಯೂಟರ್ ಸೈನ್ಸು ಇದ್ದಾರೆ, ಬಾಟ್ನಿ ಖಾಲಿ, ಇಂಗ್ಲೀಷ್ 3, ಕಾಮರ್ಸು ಎಕ್ಸ್ಟ್ರಾ ವರ್ಕಿಂಗ್ ಇದೆ 9. ಹೆಂಗಾಗ್ತದೆ 9? ಸ್ಯಾಂಕ್ಷನ್ ಪೋಸ್ಟು ಪ್ರೆಸೆಂಟ್ ವರ್ಕಿಂಗ್ 9 ಹೆಂಗಾಗುತ್ತೆ ಸರ್? ಕೆಮಿಸ್ಟ್ರಿನಲ್ಲಿ ಅಷ್ಟಿದೆ ಸರ್. ಇದು ಬೀಟ್ ಅಲ್ಲ ರೀ, ಕಾಮರ್ಸಲ್ಲಿ ಸ್ಯಾಂಕ್ಷನ್ ಪೋಸ್ಟ್ಗಿಂತ ಹೆಚ್ಚು ಹೆಂಗಿರಕ್ಕೆ ಸಾಧ್ಯ ಇದೆ? ಒಬ್ಬರು ಪೋಸ್ಟ್ ಶಿಫ್ಟಿಂಗ್ ಆಗಿದೆ. ಹೆಂಗೆ ಕೊಟ್ಟು ವರ್ಕ್ಲೋಡ್ ಮೇಲೆ ಕೊಟ್ಟು 9 ಮೆಂಬರ್ಸ್ ಇದ್ದಾರೆ ಸರ್. ಎಕನಾಮಿಕ್ಸು 5, ಓಕೆ. ಪೊಲಿಟಿಕಲ್ ಸೈನ್ಸು 1 ಖಾಲಿ, ಸೋಷಿಯಾಲಜಿ 1, ಫಿಸಿಕ್ಸು 8 ಇದ್ದಾರೆ, 1 ಖಾಲಿ, ಓಕೆ. ಮೈಕ್ರೋಬಯಾಲಜಿ 1, ಜಿಯೋಲಜಿ 1 ಖಾಲಿ, ಫಿಸಿಕಲ್ ಡೈರೆಕ್ಟರ್ 1 ಖಾಲಿ. ಸರ್ ಲಾಸ್ಟ್ ಇಯರ್ ಪೋಸ್ಟಿಂಗ್ ಮಾಡಿದ್ರು ಸರ್. ಅಷ್ಟೇ ಇಲ್ಲ ಅದು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಬ್ಲಾಕ್ ಇಲ್ಲ ಅದು ಬ್ಲಾಕ್ ಅಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಎಲ್ಲ ಮತ್ತೆ ಆರ್ಡರ್ ಮಾಡಿರ್ಬೇಕು ನಾವು. ಎಲ್ಲ ಅವ್ರು ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾರೆ, ಅದೆಲ್ಲ ಆಗೋದಿಲ್ಲ ಅಂತ. ಈಗ ಯಾರು ಎಷ್ಟು ಬ್ಲಾಕ್ ಮಾಡಿದ್ದಾರೆ ಇಲ್ಲಿ? ಫಿಸಿಕ್ಸ್ 1, ಬಾಟ್ನಿ 1, ಮ್ಯಾಥ್ಸ್ ಬೇಕಲ್ಲ ನಿಮಗೆ? ಇಲ್ಲವೇ ಇಲ್ಲ, ಬ್ಲಾಕ್ ಮಾಡ್ಕೊಂಡು ಕೂತ್ರೆ. ನಮಸ್ಕಾರ, ನಾನು ಇಲ್ಲಿ ನಮಸ್ಕಾರ. ಊಟ ಆಯ್ತಾ? ಈಗ ವುಮೆನ್ಸ್ ಕಾಲೇಜಲ್ಲಿ ಇದ್ದೀನಿ ಕೋಲಾರಲ್ಲಿ. ಈಗ ಇಲ್ಲಿ ನೋಡಿ, ಈಗ ಸ್ಟಾಫ್ ಪ್ಯಾಟ್ರನ್ ನೋಡ್ತಾ ಇದ್ದೆ. ಇವಾಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ 6 ಪೋಸ್ಟ್ಗೆ ಒಂದೇ ಇರೋದು 5 ಜನ ಖಾಲಿ. ಈಗ ಮಾರಾಣಿ ಕ್ಲಸ್ಟರ್ ಅವರು ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ತಗೊಂಡು ಅಲ್ಲಿ ಕೂತವ್ರೆ. ಅಲ್ಲ ಇನ್ನು ಮಾಡಿಲ್ವದು? ನನಗೆ ಫೈಲ್ ಬಂದು ನಾನು ಕೇರ್ ಮಾಡಿರ್ಬೇಕಂತಲ್ಲ. ನೋಡಿ ಸ್ವಲ್ಪ ಅರ್ಜೆಂಟ್ ಮಾಡಿ. ನೀವು ಈಗ ಕೌನ್ಸಿಲಿಂಗ್ ಬೇಕಲ್ಲ, ಅದು ವೇಕೆನ್ಸಿ ನೋಡಿ ಸ್ವಲ್ಪ ಅದು ಬೇಗ ಇದು ಮಾಡಿಬಿಡಿ. ಮಾತಾಡ್ತೀನಿ, ಅದು ರೆಡಿ ಮಾಡಿ ಅದು ಇದು ಮಾಡ್ತಾ ಇದ್ದೀರಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್. ಓಕೆ, ಅದೇ ಅವತ್ತು 4th ನೈಟ್ ರೆಡಿ ಆದರೆ 5th ಮಾಡಿ ನನಗೆ ಅದು ಸ್ವಲ್ಪ ಅದ್ರ ಮುಂಚೆ ಲೀಕ್ ಆಗೋದು ಬೇಡ. ಓಕೆ ಹೋಗೋಣ. ಹಲೋ, ಸೆಮಿನಾರ್ ಮಾಡಿದ್ದೀರಾ? ಕಂಪ್ಯೂಟರ್ ಲ್ಯಾಬ್ ತೋರಿಸಿ. ಕಂಪ್ಯೂಟರ್ ಲ್ಯಾಬ್ ಎಲ್ಲಿದೆ ಸರ್ ಅದು? ಕಂಪ್ಯೂಟರ್ ಲ್ಯಾಬ್
ಪ್ರಮೋಷನ್ ಈಗ ಟಾಯ್ಲೆಟ್ಸ್ ಮಾಡ್ತಿಲ್ಲ ಲೇಡೀಸ್ ಕ್ಲೀನ್ ಅಂತಾರ ಈಗ ಎಕ್ಸ್ಪೆಕ್ಟ್ ಮಾಡ್ತಿಲ್ವಾ ಅಲ್ಲ ಲೇಡೀಸ್ ಈಗ ಈ ಪ್ಲಾನ್ ಅಲ್ಲಿ ಪ್ರೀವಿಯಸ್ ಏನಾಗಿದೆ ಬಾಬು ಎಷ್ಟು 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 ಅಮೌಂಟು ಅಲ್ಲ ಇದು ಜಿ ಎಸ್ ಟಿ ಬಿಟ್ಟು ಒಟ್ಟು ಅಮೌಂಟ್ ಕೊಟ್ಟಲ್ಲಿ 4 crores 5 crores 5 crores ಅಲ್ಲಿ 1.5 ಕೋಟಿ ಇದು ಮಾಡ್ತೀರಾ ಹಾಂ ಹಾಂ ಓಕೆ ಆಯ್ತು ಓಕೆ ಈಗ ಇದು ವುಮೆನ್ಸ್ ಕಾಲೇಜ್ದು ಯಾವಾಗ ಆಗುತ್ತೆ ಯಾವಾಗ ಎಷ್ಟು ಎಷ್ಟು ಅಮೌಂಟ್ ಅದು ಅದು ಇವಾಗ ಇಲ್ಲಿ ವುಮೆನ್ಸ್ ಕಾಲೇಜಲ್ಲಿ ಈಗ ಯಾವುದೋ 20 ಲಕ್ಷ ಯಾವುದೋ ಟಾಯ್ಲೆಟ್ ಸ್ಟಾಫ್ಗೆ ಟಾಯ್ಲೆಟ್ ಟೀಚಿಂಗ್ ಸ್ಟಾಫ್ಗೆ ಟಾಯ್ಲೆಟ್ ಅಂತ ಹೇಳಿ 2 ವರ್ಷದ ಮೇಲೆ ಆಗಿದೆ ಕಟ್ಟಿಲ್ಲ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಅವರು ಯಾರೋ ಬಂದು ಮೆಜರ್ಮೆಂಟ್ ತೊಗೊಂಡೋಗುತ್ತೆ ಸರಿ KHB ಅಂತ ಹೇಳ್ತಾರೆ ಚೆಕ್ ಮಾಡಿ ನೋಡಿ ಅದು ಏನಂತ ನಮ್ಮ ಗಮನದಲ್ಲಿ ಇಲ್ವಲ್ಲ ವರ್ಕ್ ಪೆಂಡಿಂಗ್ ವರ್ಕ್ ಎಲ್ಲ ನಮ್ಮ ಗಮನದಲ್ಲಿ ಇಲ್ಲ ಯಾವ್ದು ಚೆಕ್ ಮಾಡಿ ಇನ್ಯಾರು ಜನ ರೈಟ್ಸ್ ಜನ ಕೊಟ್ಟಿದ್ದಾರೆ ಯಾವುದು ಚೆಕ್ ಮಾಡಿಬಿಟ್ಟು ಹೇಳಿ ಇದು ಅರ್ಜೆಂಟ್ ಆಮೇಲೆ ಇದರಲ್ಲಿ ಏನು ಪ್ರಾವಿಷನ್ ಮಾಡಿದ್ದೀರಾ 3 ವರ್ಷಕ್ಕೆ ಇಲ್ಲಿ ಬಾಯ್ಸ್ ಕಾಲೇಜಲ್ಲಿ ಹಳೆ ಬಿಲ್ಡಿಂಗ್ ರಿಪೇರ್ ಇದೆಯಾ ಹೆರಿಟೇಜ್ ಬಿಲ್ಡಿಂಗು ಆಮೇಲೆ ಈಗ ವುಮೆನ್ಸ್ ಕಾಲೇಜಲ್ಲಿ ಏನೇನು ಪ್ರಾವಿಷನ್ ಮಾಡಿದ್ರು ಹೇಳಿ ಓಕೆ 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 ಫುಲ್ ಬ್ಲಾಕು ಎಲ್ಲ ಉದ್ರೋಗಿದೆಯಲ್ರಿ ಅಲ್ಲ ಇವಾಗ ಇದು ಫುಲ್ ಪಿರಮಿಡ್ ರಿಪೋರ್ಟ್ ತಗೊಂಡಿದೆ ಇವಾಗ ಇದು ಈಗ ಹೊಸದು ಕಟ್ಟಿದೆ ಅಲ್ಲಿ ಕಾಲಮ್ ಕಟ್ಟಿದೆ ಯಾವುದು ಅದೇ ಹೊಸ ಮುಂಚೆ ಓದೋದು ಇರಬೇಕು ಬಟ್ ಅದು ಎಷ್ಟು ಫ್ಲೋರ್ಸ್ ಸಿಗುತ್ತೆ ಅದು ಪ್ಲಾನ್ 5 and second floor. 3 plus 5 floors, 3 5 rooms, sir. 4 rooms ಕೇಳ್ತಾ ಇಲ್ಲ G+2 G+2 ಕಾನ್ಸೆಪ್ಟ್ G+5 ಜಾಸ್ತಿ ಹೋಗಬೇಕು ಎಲ್ಲ ಓಪನ್ ಜಾಗ ಇಟ್ಕೋಬೇಕು ಎಲ್ಲ ಇರೋ ಜಾಗ ಎಲ್ಲ ಕಟ್ಕೊಂಡು ಹೋಗ್ಬಿಟ್ರೆ ನಾಳೆ ಓಡಾಡಕ್ಕೆ ತಾನೇ ಈಗ ನೋಡಿ ಟಾಯ್ಲೆಟ್ ಅದು ಯಾರು ಅಂತಾನೆ ನಿಮ್ಗೆ ಏಜೆನ್ಸಿ ಗೊತ್ತಿಲ್ಲ ಅವ್ರು ಕೇಳ್ತಾ ಇದ್ದೀನಿ ಎಕ್ಸಿಕ್ಯೂಟಿವ್ಗೆ ಗೊತ್ತಿಲ್ಲ ಅಂತಿದ್ದಾರೆ ಹಾಂ ಇವಾಗ ಆ ಕಡೆಗೆ ಏನಿದೆ ಆ ಕಡೆ ರೋಡ್ ಮಾಸ್ಟರ್ ಪ್ಲಾನ್ ಮಾಡಿದ್ವಲ್ಲ ಅದರಲ್ಲಿ ಕರೆಕ್ಟಾಗಿ ಪ್ಲಾನ್ ಮಾಡಿ ಇದರಲ್ಲಿ ಮಾಡಿದ್ವಿ ಪ್ರೊಮೋಷನ್ ಮಾಡಿ ಕಳ್ಸೋದು ಇದೆ ಅದರಲ್ಲಿ ನೋಡ್ರೆ ಕೋಲಾರ ಕಾಲೇಜಲ್ಲಿ ಇನ್ಸ್ಪೆಕ್ಷನ್ ಇದ್ದೀವಿ ನೀವು 4 ಗಂಟೆ ಆಗಿದ್ದು 3 ಗಂಟೆ 4 ಗಂಟೆ ಹಾಂ
ಇವಾಗ ಇದರಲ್ಲಿ ನಾವು 3 ಕೋಟಿ ಕಟ್ತೀವಿ. 3.5 ಕೋಟಿಯಲ್ಲಿ ಈಗ ಇಲ್ಲಿ ಬರುತ್ತೆ, ಇಲ್ಲಿ ಕಟ್ತಾ ಇದ್ದಾರಲ್ಲ ಅದ್ರ ಮೇಲೆ ಬರುತ್ತೆ. ಅದ್ರ ಮೇಲೆ ಕಟ್ಬಿಡ್ತೀರಾ? ಇಲ್ಲ ಸಾಕಾಗಿದೆ. ಇಲ್ಲ ಎಷ್ಟು 5 ರೂಮ್ ಅದ್ರ ಮೇಲೆ ಇದೆ, ಪಕ್ಕದಲ್ಲಿ 2 ಇದೆ. ನೆಕ್ಸ್ಟ್ ತಗೋಬೇಕು ಗೋಲ್ಡ್ ಹಾಕಿ ಮಾತ್ರ ಗ್ರೌಂಡ್ ಇದೆ. ಇವಾಗ ನೋಡಿ, ಇವಾಗ ಇದ್ರ ಮೇಲೆ ಗ್ರೌಂಡ್ ಪ್ಲಸ್ 2 ಕಟ್ಟಿದ್ರೆ ಏನು ಪ್ರಯೋಜನ? ಗ್ರೌಂಡ್ ಪ್ಲಸ್ 4 5 ಪ್ಲಾನ್ ಮಾಡಬೇಕು. ಆ ಪ್ಲಾನ್ಗೆ ಇವಾಗ ಇದು ಬೇಸ್ಮೆಂಟ್ ಆಗೋದು ಅದಕ್ಕೆ ಎಷ್ಟಕ್ಕೆ 5 crores ಬೇಸ್ಮೆಂಟ್ ಚೆಕ್ ಮಾಡಿಬಿಡಿ. ಅದು ಫೌಂಡೇಶನ್ ಅವತ್ತು ನಿಮ್ಮ ಫೌಂಡೇಶನ್ KSB ಅವ್ರು ಬಂದಾಗ ಹೇಳಿದ್ದು ಅದೇ ನಮಗೆ. ಫೌಂಡೇಶನ್ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನು 3 crore ಇಲ್ಲ. ಕಟ್ಬೋದು. ಕಾಲ ಮೇಲೆ ಕಂಬಿ ಥಿಕ್ನೆಸ್ ಇಲ್ಲ. ಅವ್ರು ಹೇಳಿದ್ದು ಅವತ್ತು ನಮಗೆ ಇಲ್ಲ ಮಂಜಣ್ಣ, ಕಂಬಿ ಥಿಕ್ನೆಸ್ ಇಲ್ಲ, ಕಂಬಿ ಸೈಜ್ ಇಲ್ಲ. KHB ಅವರು ಇದೆ ಬಾಕ್ಸ್ ಅವನು ಯಾವುದೇನೋ ಬೇಕಾಗಿಲ್ಲ. ಈಗ ಅದೇ ಅನ್ನೋದು ಅದು ಯಾರು ಕಟ್ತಾ ಇರೋದು? ಯಾರು ಯಾರು ಕಾಂಟ್ರಾಕ್ಟರು? ಹಲೋ, ಏನಪ್ಪ? ಆಯ್ತು ಅಲ್ಲ, ಅದು ಇವರು ಯಾರು ಕಟ್ತಾರೆ? ಅದು ಯಾರು ಅದು ಬರೀ ಅದೊಂದು ಫ್ಲೋರಾ? ಒಂದು ಆ ಕಡೆ ಒಂದು ಈ ಕಡೆ ಸರ್, ಆಮೇಲೆ ಇಲ್ಲಿ ಈ ಕಡೆ ಆ ಕಡೆ ಇದೆ ಎಕ್ಸ್ಟೆನ್ಷನ್ ಸರ್. ಅಲ್ಲ, ಅದು ಫುಲ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಗ್ಯಾಪ್ ಇದೆ ಮಧ್ಯದಲ್ಲಿ. ಗ್ಯಾಪ್ ಇದೆ ಸರ್. ಅಲ್ಲಿ ನೋಡ್ರಿ ಪ್ರೆಸೆಂಟೇಷನ್ ಅಲ್ಲಿ ನೋಡ್ರಿ ಇದು ಜಾಗ. ಹೌದು ಸರ್. ಮತ್ತೆ ಗ್ರೌಂಡ್ ಸ್ಪೇಸೇ ಕಮ್ಮಿ ಆಗುತ್ತಲ್ರಿ? ಅದ್ರ ಮೇಲೆ ಕಟ್ಟಕ್ಕೆ ಅದು ಕೆಳಗಡೆ ಗೊತ್ತಿಲ್ಲ ಸರ್. ಅದು ಗ್ರೌಂಡ್ ಫ್ಲೋರ್ ಮಾತ್ರ ಜಾಲಪ್ಪ ಅವ್ರು ಇದ್ದಾಗ ಕಟ್ಸ್ಕೊತೀವಿ. ಅಲ್ಲ, ಇವಾಗ ಇದು ಸಾಲದ್ರಿ, ಇದು ಫಿಟ್ನೆಸ್ ಎಲ್ಲ ಸಾಲದು. KHB ಅವರು ಎಲ್ಲ ಪ್ಲಾನ್ ಮಾಡಿರೋದು. ಬೇರೆ ಅಲ್ವಾ? ಅವಾಗ ಮಾಡಿರ್ತಾರೆ. ಅವಾಗ ಮೊನ್ನೆ ನಾನು ಬಂದ ಪ್ಲಾನ್ ಅದೆಲ್ಲ ಕೊಟ್ಟಿದ್ದೆ, ಇವತ್ತರೆಗೂ ಕೊಟ್ಟಿಲ್ಲ ಅವರು. ಇವತ್ತರೆಗೂ ಕೊಟ್ಟಿಲ್ಲ. ಅಲ್ಲ, ಇವಾಗ ಇಲ್ಲಿ ಬಾಯ್ಸ್ ಕಾಲೇಜ್ ವಿಸಿಟ್ ಮಾಡಿದ್ದೀರಾ ನೀವು? ಇಲ್ಲ ಸಾರಿ, ವುಮೆನ್ಸ್ ಕಾಲೇಜು ಈಗ ಒಂದು ವರ್ಕ್ ಆಗ್ತಿದೆ. ಎಷ್ಟು? 1.5 ಕೋಟಿನ ಎಷ್ಟು? 1,80,00,000. ಅದು 1 ಕೋಟಿ ಎಷ್ಟು? ಅದು G+2 3 ಟಾಯ್ಲೆಟ್ ಬ್ಲಾಕ್ ಇದರಲ್ಲೇ ಸೇರಿದ್ಯಾ? ಲಾಸ್ಟಲ್ಲಿ ಬರುತ್ತೆ. ಆಯ್ತು, ಹಂಗಾರೆ ಈಗ ಇವಾಗ ನಾನು ಕೇಳೋದು, ಇದು G+2 G+3 ಮಾಡಿದ್ರೆ ಏನು ಮಾಡಿದ್ದೀರಾ? ಅಲ್ಲ, ಇದು ನಾಗೇಶ್ ಬಂದು ಡಿಸೈನ್ ಕೊಟ್ರ ಇದಕ್ಕೆ? ನಾನು ನಾಗೇಶ್ ಮಾತಾಡ್ತೀನಿ. ವುಮೆನ್ಸ್ ಕಂಡು ಎಲ್ಲ ಕನ್ಫ್ಯೂಸ್ ಮಾಡ್ತೀವಿ. G+2 ಇದು. ಮತ್ತೆ ಈಗ 5 ಕೋಟಿ ಎಲ್ಲಿ ಮಾಡ್ತೀರಾ? ಇದ್ರ ಮೇಲೇನೆ ಇದೆ. ನೆಕ್ಸ್ಟ್ ಇದ್ರ ಮೇಲೇನು ಇದ್ರ ಇವಾಗ ಇದರಲ್ಲಿ ಬರೀ ಈಗ 1.8 ಗ್ರೌಂಡು ಫಸ್ಟ್ ಫ್ಲೋರ್ ಸ್ವಲ್ಪ ಆಗುತ್ತಾ? ಇಲ್ಲ 1.8 crores ಎಷ್ಟು ಫ್ಲೋರ್ ಆಗುತ್ತೆ ಇಲ್ಲಿ ಕೆಲಸ? ಟೋಟಲ್ ಪ್ರಾವಿಷನ್ ಈಗ 1.8 crores ಫುಲ್ ಆಗ್ಬಿಡುತ್ತಾ? 15 ರೂಮ್. ಹೌದು, ಹಾಂ 15 ರೂಮ್. ಈಗ ಮತ್ತೆ ಈಗ ಕೊಟ್ಟಿರೋ ದುಡ್ಡಲ್ಲಿ ಈಗ ಕೊಟ್ಟಿರೋ ದುಡ್ಡು ಅದ್ರ ಮೇಲೂ ಫ್ಲೋರ್ ಆಗುತ್ತೆ. ಆಮೇಲೆ ಇದು ಕಂಟಿನ್ಯೂ ಮಾಡ್ತಾರೆ. ಬಿಲ್ಡಿಂಗ್ ಅದ್ರ ಮೇಲೆ ಮತ್ತೆ ಕಟ್ಟೋದ ಅವರೇ ಪ್ಲಾನ್ ಮಾಡಿರೋದನ್ನ. ನೀವು ಕಳ್ಸಿದ್ರಲ್ಲ, ಅವರೇ ಪ್ಲಾನ್ ಮಾಡ್ಕೊಟ್ಟಿರೋದು. ಅದು ಸ್ಟ್ರಕ್ಚರ್ ಅಷ್ಟು ಹಾಕೊಂಡಿದ್ದಾರೆ. ಅವ್ರು KHB ಅವ್ರು ಮಾಡಿರೋದು. ನಮಗೆ ಹೌದು, ಅದೇ ಇವಾಗ ನಾವೇನಂತ ಪ್ಲಾನ್ ಅನ್ನ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಸ್ಟೂಡೆಂಟ್ಸ್ ಈ ಕಡೆ ಹಾಕೊಂಡು ಆಮೇಲೆ ಅದನ್ನ ಡೊಮಿನೇಷನ್ ಮಾಡಿ ಆ ಕಡೆ ಕಟ್ಟ. ಒಟ್ಟು ಆ ರೂಮಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ರೂಮ್ಸ್ ಇದೆ? ಕ್ಲಾಸ್ ರೂಮ್ಸ್ ಅದು ಫುಲ್ ಶಿಫ್ಟ್ ಆಗುತ್ತೆ. ಇಲ್ಲಿ ಓಪನ್ ಸ್ಪೇಸ್ ಎಲ್ಲ ಮುಗಿಸಾಕ್ಬಿಡ್ತಾ ಇದ್ರಲ್ರಿ, ಜಾಗ ಇಲ್ಲ. ಏನು ನಾಗೇಶ್ ಅವರು KHB ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಎತ್ತಾರೆ, ನಾನು ವುಮೆನ್ಸ್ ಕಾಲೇಜಲ್ಲಿ ಇದ್ದೀನಿ ಕೋಲಾರಲ್ಲಿ.
ಇವಾಗ ಇಲ್ಲಿ 1.8 crores ಹಳೇದೊಂದು ವರ್ಕು ಸ್ಟಾರ್ಟ್ ಮಾಡಿದ್ದಾರೆ. ನೀವು ಬಂದಿದ್ರಂತ ಇಲ್ಲಿ, ಹೌದಾ? ವುಮೆನ್ಸ್ ಕಾಲೇಜು, ಕತ್ತೂರು ಮಂಜನವ್ರ ಇದು ಕಾನ್ಸ್ಟಿಟ್ಯೂನ್ಸಿ ಕೋಲಾರ. ಅಲ್ಲಲ್ಲ, ಇವಾಗ ಇಲ್ಲಿ ಕಾಲಮ್ ಸ್ಟ್ರಕ್ಚರ್ ಇದೆ. ಈಗ ಕಾಲಮ್ಸ್ ಹಾಕ್ತಾ ಇದ್ದಾರೆ. 1.8 crores ಹಳೇದು, ನಾವೀಗ ಕೊಟ್ಟಿರೋದು 5 ಕೋಟಿ. ಇವಾಗ ಇದು G+2 ಇದೆಯಾ, G+4 ಅಥವಾ 5 ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಕಾಲಮ್ಸ್ ಸ್ಟೀಲ್ ನೋಡಿದ್ರೆ ನನಗೆ G+2 ಮೇಲೆ ಹೋಗೋ ಥರ ಕಾಣ್ತಾ ಇಲ್ಲ. ಇಲ್ಲಿ ಮಂಜಣ್ಣ ಹೇಳ್ತಾರೆ ಅದ್ರ ಮೇಲೆ ಕಟ್ಬೋದು ಅಂತ ಇದ್ದಾರೆ. ಏನಪ್ಪ ಇದು, ಯಾರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲಪ್ಪ. ಅರ್ಜೆಂಟ್ ಚೆಕ್ ಮಾಡಿ ಹೇಳಪ್ಪ. ಇದು ಸ್ಟೀಲ್ ನೋಡಿದ್ರೆ, ನನ್ನ ಪ್ರಕಾರ ಸ್ಟೀಲ್ ನೋಡಿದ್ರೆ ಇದು ಇಲ್ಲ, ಇದು ಮೇಲೆ ಕಾಂಟ್ರಾಕ್ಟ್ ಏನು ಆಗುತ್ತೆ ಇದ್ರ ಮೇಲೆ 2-3-4 ಆಗಲ್ವಾ? ಆಮೇಲೆ ಟಾಯ್ಲೆಟ್ ಮೋಸ್ಟ್ಲಿ ಇದೆ ಇಲ್ಲೇ ಮಾಡಿದ್ದಾರೆ. ಟಾಯ್ಲೆಟ್ ಫ್ಲೋರಲ್ಲಿ ಲಾಸ್ಟ್